1943ರ ಡಿಸೆಂಬರ್ 30ರಂದು ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಪೋರ್ಟ್ ಬ್ಲೇರ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಆ ಸಮಯದಲ್ಲಿ ಆಜಾದ್ ಹಿಂದ್ ಸರ್ಕಾರದ ಪ್ರಧಾನಿಯಾಗಿ ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ತಲುಪಿದ್ದರು. ಬ್ರಿಟಿಷರಿಂದ ಕಿತ್ತುಕೊಂಡ ಭಾರತದ ನೆಲದಲ್ಲಿ ಭಾರತೀಯನೊಬ್ಬ ಪ್ರಧಾನಿಯಾಗಿ ಧ್ವಜಾರೋಹಣ ಮಾಡಿದ್ದು ಇದೇ ಮೊದಲು. ಪೋರ್ಟ್ ಬ್ಲೇರ್ನ ಜಿಮ್ಖಾನಾ ಮೈದಾನದಲ್ಲಿ ನೇತಾಜಿಯವರು ತಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಇಂದಿಗೂ 150 ಅಡಿ ಎತ್ತರದ ತ್ರಿವರ್ಣ ಧ್ವಜ ನೇತಾಜಿಯವರ ನೆನಪುಗಳನ್ನು ಹೊತ್ತು ಆಕಾಶದಲ್ಲಿ ಹಾರಾಡುತ್ತಿದೆ. ಅದೇ ಸಮಯದಲ್ಲಿ ನೇತಾಜಿ ಬಂದಿಳಿದ ಅಂಡಮಾನ್ನ ವಿಮಾನ ನಿಲ್ದಾಣಕ್ಕೆ ಈಗ ವೀರ್ ಸಾವರ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. ಆ ಸಮಯದಲ್ಲಿ ಇದನ್ನು ಪೋರ್ಟ್ ಬ್ಲೇರ್ ವಿಮಾನ ನಿಲ್ದಾಣ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದು ಕೇವಲ ಏರ್ ಸ್ಟ್ರಿಪ್ ಆಗಿತ್ತು. ಈಗ ಅದು ಬಹಳ ರೂಪಾಂತರಗೊಂಡಿದೆ. 1971ರ ಡಿಸೆಂಬರ್ 30ರಂದು ಶ್ರೇಷ್ಠ ವಿಜ್ಞಾನಿ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ನಿಧನರಾದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವನ್ನು ಸ್ಥಾಪಿಸಿದವರು ವಿಕ್ರಮ್ ಸಾರಾಭಾಯ್. ಅವರನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಕೆಲವು ಪ್ರಮುಖ ಸಂಸ್ಥೆಗಳನ್ನು ನಿರ್ಮಿಸುವ ಪ್ರಯತ್ನಗಳಲ್ಲಿ ಅವರು ಭಾಗಿಯಾಗಿದ್ದರು ಎಂಬುದು ಕೆಲವು ಜನರಿಗಷ್ಟೇ ತಿಳಿದಿದೆ. IIM ಅಹಮದಾಬಾದ್ ಇವುಗಳಲ್ಲಿ ಪ್ರಮುಖವಾದದ್ದು. ಕೇರಳದಲ್ಲಿರುವ ಇಸ್ರೋದ ಪ್ರಮುಖ ಸಂಶೋಧನಾ ಕೇಂದ್ರವನ್ನು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಎಂದು ಹೆಸರಿಸಲಾಗಿದೆ. ಇದು ಭಾರತದ ಉಪಗ್ರಹ ಕಾರ್ಯಕ್ರಮಕ್ಕಾಗಿ ರಾಕೆಟ್ಗಳು ಮತ್ತು ಬಾಹ್ಯಾಕಾಶ ವಾಹನಗಳ ತಯಾರಿಕೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ. 1975ರ ಡಿಸೆಂಬರ್ 30ರಂದು ಹಿಂದಿ ಕವಿ ಮತ್ತು ಗಜಲ್ ಬರಹಗಾರ ದುಷ್ಯಂತ್ ಕುಮಾರ್ ನಿಧನರಾದರು. ಅವರು ಹಿಂದಿ ಗಜಲ್ಗಳಿಗೆ ವಿಶಿಷ್ಟವಾದ ಗುರುತನ್ನು ನೀಡಿದರು. ಇವರ ಮೂಲ ಹೆಸರು ದುಷ್ಯಂತ್ ಕುಮಾರ್ ತ್ಯಾಗಿ, ಆದರೆ ಸಾಹಿತ್ಯ ಲೋಕದಲ್ಲಿ ದುಷ್ಯಂತ್ ಕುಮಾರ್ ಎಂದೇ ಗುರುತಿಸಿಕೊಂಡಿದ್ದರು. 1922ರ ಡಿಸೆಂಬರ್ 30ರಂದು ಸೋವಿಯತ್ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಸೋವಿಯತ್ ಒಕ್ಕೂಟವು 15 ದೇಶಗಳನ್ನು ಒಳಗೊಂಡಿತ್ತು. ಅದರ ವಿಘಟನೆಯ ನಂತರ ರಷ್ಯಾ 1991ರಲ್ಲಿ ಸ್ವತಂತ್ರ ದೇಶವಾಯಿತು.